Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ಗಾಗಿ ಹೆಚ್ಚಾದ ಪೈಪೋಟಿ. ಟಿಕೆಟ್ಗೆ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರಿಂದ ಲಾಬಿ ಆಗ್ತಿದೆ. ಕಾಂಗ್ರೆಸ್ನಲ್ಲಿ ಈಗ ಪರಿಷತ್ ಟಿಕೆಟ್ಗಾಗಿ ಫೈಟ್ ಜೋರಾಗಿದೆ. ಒಂದಷ್ಟು ಮುಖಂಡರು ಹಾಗೇನೆ ಕಾರ್ಯಕರ್ತರು ಕೂಡ ಲಾಬಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅನೇಕ ಸಚಿವರಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಪರಿಷತ್ ಅಭ್ಯರ್ಥಿಗಳ ಆಯ್ಕೆ ಈಗ ಸಿಎಂ ಮತ್ತು ಡಿಸಿಎಂಗೆ ಟೆನ್ಷನ್ ತಂದಿರೋದು. ಪ್ರಾಂತ್ಯವಾರು ಸಮುದಾಯವಾರು ಬ್ಯಾಲೆನ್ಸ್ ಮಾಡಬೇಕು. ಆ ಕಾರಣಕ್ಕೆ ಈಗ ಟಿಕೆಟ್ ನೀಡೋದಕ್ಕೆ ಈಗ ಪಟ್ಟು ಹೆಚ್ಚಾಗ್ತಾ ಇದೆ. ಮೊನ್ನೆ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಸಚಿವರ ನಿಯೋಗ ಒಂದು ಸಭೆಯನ್ನ ಕೂಡ ನಡೆಸಿದೆ. ಹೇಗೆ ಪ್ರಾಂತ್ಯವಾರು ಸಮುದಾಯವಾರು ಟಿಕೆಟ್ ಅನ್ನ ನೀಡಬೇಕು ಅಂತ ಆಕಾಂಕ್ಷಿಗಳ ಲಿಸ್ಟ್ ಬಹಳ ದೊಡ್ಡದಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಸೊ ನೀವೀಗ ದೃಶ್ಯದಲ್ಲಿ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಒಂದ್ ಕಡೆ ಮೀಟಿಂಗ್ ಆಯ್ತು, ಇನ್ನೊಂದ್ ಕಡೆ ರಾಣಿ ಸತೀಶ್ ಸೇರಿದ ಹಾಗೆ ಅನೇಕರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಅದಕ್ಕೂ ಮುನ್ನ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗೋಣ. ಜಾತಿವಾರು ಟಿಕೆಟ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಪರಿಷತ್ ಸ್ಥಾನಗಳು ಬೆಂಗಳೂರಿಗೆ ಸೀಮಿತ ಆಗದಂತೆ ಸಲಹೆ ನೀಡಿದ್ದಾರೆ. ಬರೀ ಬೆಂಗಳೂರಿಗೆ ಮಾತ್ರ ಲಿಮಿಟೆಡ್ ಆಗಬಾರ್ದು ಇದು. ಸೊ ಬೆಂಗಳೂರಿನ ಇಬ್ಬರಿಗೆ ಟಿಕೆಟ್ ನೀಡಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಳಿ ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಇನ್ನೂ ಕೂಡ ಸ್ವಲ್ಪ ಗೊಂದಲ ಇದೆ. ಮೇ 28, 29ರಂದು ಸಿಎಂ ಮತ್ತು ಡಿಸಿಎಂ ದೆಹಲಿ ಪ್ರವಾಸ ಹೋಗುವಂತ ಸಾಧ್ಯತೆ ಇದೆ. ಹಾಗಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡೇ ಅಲ್ಲಿಗೆ ಹೋಗುವಂತ ನಿರೀಕ್ಷೆ. ಸೊ ಯತೀಂದ್ರ ಸಿದ್ದರಾಮಯ್ಯ, ಹಾಗೆಯೇ NS ಬೋಸ್ರಾವ್, BL ಶಂಕರ್, ಪುಷ್ಪಾ ಅಮರನಾಥ್, ಐವಾನ್ ಡಿಸೋಜಾ, ಡಾಕ್ಟರ್ ಗೋವಿಂದರಾಜ್, ಹೀಗೆ ಕಾಂಗ್ರೆಸ್ MLC ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟ್ ಬಹಳ ಉದ್ದ ಇದೆ. ಸೊ ಅನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅನಿಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ಪರಿಷತ್ ಟಿಕೆಟ್ಗಾಗಿ ಇರುವಂಥ ಲಿಸ್ಟ್ ನೋಡಿದ್ರೆ ಬಹಳಷ್ಟು ಆಕಾಂಕ್ಷಿಗಳಿದ್ದಾರೆ. ಹೇಗೆ ಇದನ್ನು ಬ್ಯಾಲೆನ್ಸ್ ಮಾಡಲಾಗುತ್ತೆ? ಬೆಂಗಳೂರಿಗೆ ಸೀಮಿತವಾಗದ ಹಾಗೆ ಎಲ್ಲ ಪ್ರಾಂತ್ಯಗಳನ್ನು ಸಮುದಾಯವನ್ನು ಕವರ್ ಮಾಡುವಂಥ ನಿಟ್ಟಿನಲ್ಲಿ. ಖಂಡಿತವಾಗ್ಲೂ ಅವಿನಾಶ್, ಲೋಕಸಭಾ ಚುನಾವಣೆ ಕಾವು ಮುಗಿತಾ ಇದ್ದಂತೆ ಇದೀಗ ಪರಿಷತ್ನ ಟಿಕೆಟ್ ಫೈಟ್ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿರುವಂತದ್ದು. ಕಾಂಗ್ರೆಸ್ ಇರುವಂತದ್ದು 7 ಸೀಮಿತ ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿರುವಂತದ್ದು. ಇದರಲ್ಲಿ ಒಂದು ಕಡೆ ಮುಖಂಡರು ಮತ್ತು ಕಾರ್ಯಕರ್ತರು ನಿರಂತರವಾಗಿ ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸಚಿವರುಗಳು ಕೂಡ ಅಂದ್ರೆ ತಮಗೆ ಒಂದು ಪ್ರಾಂತ್ಯವಾರು ಮತ್ತೆ ಜಾತಿವಾರು ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಒತ್ತಡನ್ನು ಕೂಡ ಈಗ ಸಿಎಂ ಡಿಸಿಎಂ ಮೇಲೆ ಹಾಕ್ತಾ ಇರುವಂತದ್ದು. ಅಂದ್ರೆ ಮೊನ್ನೆ ಅಷ್ಟೇ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ಸಭೆಯನ್ನ ಕೂಡ ನಡೆಯುತ್ತೆ. ಒಂದು ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಅಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಭಾಗಿಯಾಗ್ತಾರೆ. ಮತ್ತೆ ಈಗ ಬೆಂಗಳೂರು ಭಾಗದ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಇರ್ತಾರೆ, ಮತ್ತೆ ಜಮೀರ್ ಅಹಮದ್ ಕೂಡ ಇರ್ತಾರೆ. ಅಂದ್ರೆ ಸಮುದಾಯವರು ಟಿಕೆಟ್ ಕೊಡಬೇಕು ಅನ್ನೋ ಒಂದು ಇಂಗಿತವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಡಿಸಿಎಂ ಅನ್ನ ಭೇಟಿ ಮಾಡ್ತಾರೆ. ಬೆಂಗಳೂರಿನ ಪ್ರಮುಖ ಇಬ್ಬರು ನಾಯಕರಿಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರುವಂತದ್ದು. ಮೊನ್ನೆ ನಡೆದ ಸಭೆಯಲ್ಲೂ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಂದ್ರೆ ಬೆಂಗಳೂರಿಗೆ ಮಾತ್ರ ಸೀಮಿತ ಮಾಡಬೇಡಿ ಪರಿಷತ್ನ ಸ್ಥಾನ, ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಕೊಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಇದೆಲ್ಲದರ ಬೆನ್ನಲ್ಲೇ ಸಿಎಂ ಹಾಗೂ ಡಿಸಿಎಂಗೆ ಹೆಚ್ಚಿನ ಒತ್ತಡ ಕೂಡ ಆಗಿರುವಂತದ್ದು, ಸಾಕಷ್ಟು ಗೊಂದಲ ಕೂಡ ಇರುವಂತದ್ದು. ಹೀಗಾಗಿಯೇ ಅಂದ್ರೆ ಇದೇ ತಿಂಗಳ ಅಂದ್ರೆ 28 ಮತ್ತು 29ರಂದು ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಸಿದ್ಧ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈಗ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ತಾವು ಕೊಟ್ಟಂತ ಟಾಸ್ಕ್ ಅನ್ನು ನಿಭಾಯಿಸಿದಂತ ಎಲ್ಲ ಒಂದು ನಾಯಕರನ್ನು ಕೂಡ ಈಗಾಗಲೇ ಹೆಸರನ್ನ ಪಟ್ಟಿನ ಸಿದ್ಧಪಡಿಸಿಕೊಂಡಿರುವಂತದ್ದು. ಈ ಒಂದು ಪಟ್ಟಿನ ತೆಗೆದುಕೊಂಡು ಹೈಕಮಾಂಡ್ಗೆ ಒಂದು ಇರ್ತಾರೆ. ಹೈಕಮಾಂಡ್ ಅಂಗಳದಲ್ಲಿ ಈಗ ಯಾರಿಗೆಲ್ಲ ಒಂದು ಪರಿಷತ್ನ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಒಂದು ಚರ್ಚೆ ಆಗುತ್ತೆ. ಆ ದೆಹಲಿಯ ಒಂದು ಪ್ರವಾಸ ಆದ ಬಳಿಕ ಎಲ್ಲ ಗೊಂದಲಗಳಿಗೂ ಮತ್ತು ಕಾಂಗ್ರೆಸ್ನ ಪಟ್ಟಿ ಅವತ್ತೇ ರಿಲೀಸ್ ಆಗುತ್ತೆ. ಈಗಾಗಲೇ ಎಲ್ಲ ಒಂದು ಚಟುವಟಿಕೆಗಳು ಕೂಡ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಸಚಿವರಿಂದಲೂ ಕೂಡ ಒತ್ತಡ ಹೆಚ್ಚಾಗಿರುವಂತದ್ದು, ಪಕ್ಷದ ಕಾರ್ಯಕರ್ತರಿಂದಲೂ ಕೂಡ ಒತ್ತಡ ಹೆಚ್ಚಾಗಿರುವಂತದ್ದು. ಹೀಗಾಗಿ ಸರ್ಕಾರವು ಮತ್ತೆ ಈಗ ಕಾಂಗ್ರೆಸ್ ಕೂಡ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದು, ಯಾರಿಗೆ ಕೊಡಬೇಕು ಅನ್ನೋ ಗೊಂದಲ ಇರುವಂತದ್ದು. ಹೀಗಾಗಿ ಎಲ್ಲಾ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕ್ರೋಢೀಕರಣ ಮಾಡುವಂತ ಕೆಲಸ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಇವತ್ತು ಜಿಲ್ಲಾವಾರು ಒಂದು MLCಗಳ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಝೂಮ್ ಮೀಟಿಂಗ್ ಅನ್ನು ಕೂಡ ಕರೆದಿರುವಂತದ್ದು. ಅಲ್ಲೂ ಕೂಡ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅಂದ್ರೆ ಮತ್ತೊಂದು ಸುತ್ತಿನ ಒಂದು ಮಾತುಕತೆನ ಸಿಎಂ ಹಾಗೂ ಡಿಸಿಎಂ ಇವತ್ತು ಮತ್ತೆ ನಾಳೆ 2 ದಿನ ಕೂಡ ಮಾಡ್ತಾರೆ. ತದನಂತರ ದೆಹಲಿಗೆ ಹೋಗುವಂತ ಪ್ಲಾನ್ ಕೂಡ ಕೈಗೊಳ್ತಾರೆ. ಸೊ ಎಲ್ಲ ಕೂಡ ಅಂತಿಮವಾಗಿ ಫೈನಲ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ದೆಹಲಿಯ ಭೇಟಿಯ ಬಳಿಕ ಅಷ್ಟೇ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇರುವಂತದ್ದು. ಅವಿನಾಶ್, ಧನ್ಯವಾದ ಅನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement. Co-sponsored by Saptagiri NPS University.